ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗೋ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಅಲ್ಲಿಗೆ ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸೋ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಡಿವೈನ್ ಕನೆಕ್ಷನ್ ಎನರ್ಜಿ. ನೀವು ಮತ್ತು ಈ ವ್ಯಕ್ತಿ ಒಬ್ಬರ ಜೊತೆಗೆ ಒಬ್ಬರು ಸೋಲ್ಮೇಟ್ ಜರ್ನಿ ಅಥವಾ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇರ್ಬೋದು. ನಿಮ್ಮ ಮತ್ತು ಈ ವ್ಯಕ್ತಿಯ ಮಧ್ಯೆ ಒಂದು ಡಿವೈನ್ ಕನೆಕ್ಷನ್ ಇದೆ. ನೀವು ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರು ಅವರ ಕೆರಿಯರ್, ಬಿಸ್ನೆಸ್ ಮತ್ತು ಜಾಬ್ ಅಂದರೆ ಅವರ ಲೈಫ್ನ ಫ್ಯೂಚರ್ಗಾಗಿ ಏನು ಮಾಡ್ತಾರೋ ಅದು ತುಂಬ ಮುಖ್ಯ ಅನ್ನೋ ರೀತಿ ಯೋಚನೆ ಮಾಡುವ ವ್ಯಕ್ತಿ ಆಗಿರ್ಬೋದು. ಅಂದರೆ ಅವರ ಇಂಪ್ರೂವ್ಮೆಂಟ್ ಬಗ್ಗೆ, ಅವರ ಫ್ಯೂಚರ್ ಬಗ್ಗೆ, ಅವರ ಲೈಫ್ ಬಗ್ಗೆ ತುಂಬ ಥಿಂಕ್ ಮಾಡುವ ವ್ಯಕ್ತಿ ಕೂಡ ಆಗಿರ್ಬೋದು. ಲೈಫ್ನಲ್ಲಿ ತುಂಬ ಅಚೀವ್ ಮಾಡಬೇಕು ಅನ್ನೋ ಆಸೆ ಇವರಿಗಿದೆ. ಇವರು ಅವರ ಕೆರಿಯರ್ಗೆ ಎಷ್ಟು ಟೈಮ್, ಎಷ್ಟು ಪ್ರಿಯಾರಿಟಿ ಕೊಡ್ತಾರೋ ಅಷ್ಟೇ ಟೈಮ್, ಅಷ್ಟೇ ಅಟೆನ್ಷನ್ ನಿಮಗೆ ಕೊಟ್ಟಿದ್ದಾರೆ ಅನ್ನೋ ಎನರ್ಜಿ ಇಲ್ಲ. ನೀವು ಈ ಪರ್ಸನ್ ಹತ್ರ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರಲಿಲ್ಲ, ಆದರೆ ಕನಿಷ್ಠ ಟೈಮ್, ಅಟೆನ್ಷನ್, ಹಾನೆಸ್ಟಿ, ಲಾಯಲ್ಟಿ ಇಷ್ಟನ್ನು ಈ ಪರ್ಸನ್ನಿಂದ ರಿಸೀವ್ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ. ಬಟ್ ಅಷ್ಟನ್ನು ನೀವು ರಿಸೀವ್ ಮಾಡಲಿಲ್ಲ ಅನ್ನೋ ಎನರ್ಜಿ ಇದೆ. ಕನಿಷ್ಠ ಮಟ್ಟದಲ್ಲೂ ಕೂಡ ನೀವು ರಿಸೀವ್ ಮಾಡಿಲ್ಲ. ಇದಕ್ಕೆ ಕಾರಣ ಈ ವ್ಯಕ್ತಿ ತುಂಬ ಓವರ್ ಥಿಂಕಿಂಗ್ ಮಾಡುವ ವ್ಯಕ್ತಿ ಆಗಿರ್ಬೋದು. ಅವರ ಬಗ್ಗೆ ಮಾತ್ರ ಅವರು ಕೇರ್ ತಗೊಳ್ಳುವ ವ್ಯಕ್ತಿ ಆಗಿರ್ಬೋದು. ತುಂಬ ಸೆಲ್ಫಿಶ್ ಪರ್ಸನ್ ಕೂಡ ಆಗಿರ್ಬೋದು. ಎಲ್ಲಿ ಪ್ರಾಫಿಟ್ ಕಾಣುತ್ತೋ, ಎಲ್ಲಿ ಬೆನಿಫಿಟ್ ಆಗುತ್ತೋ ಅನ್ನೋದು ಕಾಣುತ್ತೋ ಅವರು ಆ ಕಡೆಗೆ ಮಾತ್ರ ಗಮನ ಕೊಡ್ತಾರೆ. ಸೊ ಯಾವುದಾದ್ರೂ ವಿಷಯದಲ್ಲಿ ಅವ್ರಿಗೆ ಪ್ರಾಫಿಟ್ ಕಾಣಿಸ್ತಾ ಇದ್ದರೆ ಆ ವಿಷಯದಲ್ಲಿ ಅವರು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಅಂತಹ ವ್ಯಕ್ತಿ ಆಗಿರ್ಬೋದು. ಕೆಲವರ ರಿಲೇಷನ್ಶಿಪ್ಪಲ್ಲಿ ಫಿಸಿಕಲ್ ಅಟ್ರಾಕ್ಷನ್ ತುಂಬ ಇರ್ಬೋದು ಈ ವ್ಯಕ್ತಿಗೆ, ಅಥವಾ ನಿಮ್ಮ ಅಡ್ವಾಂಟೇಜ್ ತಗೊಂಡಿರ್ಬೋದು, ಯಾವುದೋ ಒಂದು ಬೆನಿಫಿಟ್ ಅವ್ರಿಗೆ ಸಿಕ್ಕಿರ್ಬೋದು. ಸೊ ಹಾಗಾಗಿ ನಿಮ್ಮ ಜೊತೆ ನಿಧಾನವಾಗಿ ಎಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿಬಿಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಎಮೋಷ್ನಲ್ ಅಟ್ಯಾಚ್ಮೆಂಟ್ ಎನರ್ಜಿ. ಆದರೆ ಕೊನೆಗೆ ಅವರು ನಿಮ್ಮ ಜೊತೆ ಎಮೋಷ್ನಲ್ ಆಗಿ ಕನೆಕ್ಟೆಡ್ ಆಗಿದ್ದಾರೆ. ಬಟ್ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಇನ್ನೂ ಅವರು ಡಿಲೇ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಮೇಲೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಮನಸ್ಸೇ ಇಲ್ಲ. ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿಸ್ಟ್ರಾಕ್ಷನ್ ಎನರ್ಜಿ. ಅವರು ಈ ಫೀಲಿಂಗ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿ ಜೊತೆಗೆ ಇರ್ತಿದ್ದಾರೆ, ಫ್ರೆಂಡ್ಸ್ ಜೊತೆ ಹೊರಗಡೆ ಸುತ್ತಾ ಇರ್ಬೋದು. ಅವರನ್ನು ಅವರು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಯಾಕೆಂದರೆ ಈ ವ್ಯಕ್ತಿ ಸ್ವಲ್ಪ ಓವರ್ ಥಿಂಕಿಂಗ್ ಮಾಡುವ ವ್ಯಕ್ತಿ ಕೂಡ ಆಗ್ಬೋದು, ಅಥವಾ ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಇರ್ಬೋದು, ಅಥವಾ ಫೈನಾನ್ಷಿಯಲಿ ರಿಚ್ ಇರ್ಬೋದು, ಅಥವಾ ಒಳ್ಳೆಯ ಪೊಸಿಷನ್ನಲ್ಲಿರ್ಬೋದು. ಸೊ ಅವರನ್ನೇ ಅವರು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಇರ್ಬೋದು, ಅಥವಾ ಫ್ಯಾಮಿಲಿ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇರಬಹುದು, ಟ್ರಾವೆಲ್ ಮಾಡ್ತಾ ಇರ್ಬೋದು. ಸೊ ಈ ರೀತಿಯ ಎನರ್ಜಿಯಲ್ಲಿದ್ದಾರೆ. ಬಟ್ ಏನೇ ಮಾಡಿದ್ರೂ ಕೂಡ ನಿಮ್ಮನ್ನು ಅವರ ಥಾಟ್ಸ್ನಿಂದ ಹೊರಗಡೆ ಹಾಕೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ನೀವು ಅವರ ಮೈಂಡ್ನಿಂದ ಹೊರಗಡೆ ಹೋಗ್ತಾ ಇಲ್ಲ. ಎಷ್ಟೇ ಟ್ರೈ ಮಾಡಿದ್ರೂ ನಿಮ್ಮನ್ನು ಅವರ ಮೈಂಡ್ನಿಂದ ರಿಮೂವ್ ಮಾಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಈ ವ್ಯಕ್ತಿ ತುಂಬ ಯೋಚನೆ ಮಾಡುವಂತಹ ವ್ಯಕ್ತಿ. ಸೊ ಕ್ಯಾಶುವಲ್ ಕನೆಕ್ಷನ್ ಎನರ್ಜಿ. ಅವರು ನಿಮ್ಮ ಜೊತೆ ಕನೆಕ್ಟ್ ಆಗಿದ್ರು ಕೂಡ ಪ್ರಾರಂಭದಲ್ಲಿ ಅಂದರೆ ಫಾಸ್ಟಲ್ಲಿ ಅದು ಟೈಮ್ ಪಾಸ್ ಆಗಿರ್ಬೋದು. ಅವರ ಕಡೆಯಿಂದ ಅದು ಕ್ಯಾಶುವಲ್ ಕನೆಕ್ಷನ್ ಆಗಿತ್ತು. ಅವರು ಅಷ್ಟು ಸೀರಿಯಸ್ ಆಗಿರಲಿಲ್ಲ. ಆದರೆ ನೀವು ತುಂಬ ಬೇಗ ಸೀರಿಯಸ್ ಆಗಿಬಿಡುವ ಪರ್ಸನ್, ಬೇಗ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡುವ ಪರ್ಸನ್. ಅಂದರೆ ಫ್ರೆಂಡ್ಶಿಪ್ಗೆ ತುಂಬ ವ್ಯಾಲ್ಯೂ ಕೊಡ್ತೀರಾ, ರಿಲೇಷನ್ಶಿಪ್ ಆದರೆ ಅದಕ್ಕೆ ತುಂಬ ವ್ಯಾಲ್ಯೂ ಕೊಡ್ತೀರಾ, ಫ್ಯಾಮಿಲಿಗೆ ತುಂಬ ವ್ಯಾಲ್ಯೂ ಕೊಡ್ತೀರಾ, ಆ ರೀತಿಯ ಪರ್ಸನ್ ಕೂಡ ಆಗಿರಬಹುದು ನೀವು. ಸೊ ನೀವು ಈ ರಿಲೇಷನ್ಶಿಪ್ಗೆ ತುಂಬ ಸೀರಿಯಸ್ ಆಗಿ ತಗೊಂಡ್ರಿ.
ತುಂಬ ಬೇಗ ಲಾಯಲ್ ಆಗಿಬಿಡ್ತೀರಾ, ಹಾನೆಸ್ಟ್ ಆಗ್ತೀರಾ. ಬಹುಶಃ ನೀವು ಅಂಥ ಪರ್ಸನ್. ನೀವು ತುಂಬ ಇನ್ನೋಸೆಂಟ್, ತುಂಬ ಎಮೋಷ್ನಲ್. ಅದೇ ವಿಶ್ವದ ಅಡ್ವಾಂಟೇಜ್ ಈ ಪರ್ಸನ್ ತಗೊಂಡಿದ್ದಾರೆ ಅನ್ನೋ ಫೀಲಿಂಗ್ ನಿಮಗಿದೆ. ಈ ಪರ್ಸನ್ ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದಾರೆ ಅನ್ನೋ ಫೀಲಿಂಗ್ ನಿಮಗಿದೆ. ನಿಮಗೆ ಚೀಟ್ ಮಾಡಿದ್ದಾರೆ ಅನ್ನೋ ಫೀಲಿಂಗ್ ಕೂಡ ಕೆಲವರಿಗೆ ಇರ್ಬೋದು. ಎನರ್ಜಿ ಪ್ರಕಾರ ಕೆಲವರ ರಿಲೇಷನ್ಶಿಪ್ಪಲ್ಲಿ ಚೀಟಿಂಗ್ ಆಗಿರ್ಬೋದು. ಈ ವ್ಯಕ್ತಿ ನಿಮ್ಮ ಹತ್ರ ತುಂಬ ಸ್ವೀಟಾಗಿ ನಡ್ಕೊಂಡಿರ್ಬೋದು ಮೊದಲೆಲ್ಲ, ನಂತರ ನಿಮ್ಮಿಂದ ದೂರ ಆಗಿರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡಿರ್ಬೋದು, ತುಂಬ ವಿಷಯಗಳನ್ನು ಹೈಡ್ ಮಾಡಿರ್ಬೋದು. ಸ್ವೀಟ್ ನೇಚರ್ ಎನರ್ಜಿ. ಈ ವ್ಯಕ್ತಿ ಹೊರಗಿನಿಂದ ನೋಡೋದಕ್ಕೆ ತುಂಬ ಸ್ವೀಟ್ ಪರ್ಸನ್, ತುಂಬ ಸ್ವೀಟಾಗಿ ಮಾತಾಡುವಂತಹ ಪರ್ಸನ್, ಅಷ್ಟು ಸ್ವೀಟಾಗಿ ಮಾತಾಡ್ತಾರೆ. ಇಂತಹ ಪರ್ಸನ್ ಚೀಟ್ ಮಾಡ್ಬೋದು ಅನ್ನೋದು ಬಿಲೀವ್ ಮಾಡೋದಕ್ಕೆ ಕಷ್ಟ. ಅಂತಹ ಎನರ್ಜಿ ಕೂಡ ಇದೆ. ಪ್ರಾರಂಭದ ದಿನಗಳಲ್ಲಿ ಪಾಸ್ಟಲ್ಲಿ ಅವರು ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಕ್ಯಾಶುವಲ್ ಅಂತ ತಗೊಂಡಿದ್ರು ಅಥವಾ ಸೀರಿಯಸ್ ಆಗಿರಲಿಲ್ಲ. ಆದರೆ ಈಗ ಸಿಚುವೇಶನ್ ಅನ್ನೋದು ಟರ್ನ್ ಆಗ್ತಾ ಇದೆ. ಈ ಕನೆಕ್ಷನಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರ್ತಾ ಇದೆ. ಇಲ್ಲಿವರೆಗೆ ನಿಮ್ಮ ಲವ್ ಎಷ್ಟು ಅನ್ಕಂಡೀಷ್ನಲ್ ಅಂತ, ಅಥವಾ ನೀವಿಲ್ಲದೆ ನಿಮ್ಮಿಂದ ದೂರ ಆಗಿರೋದು ಎಷ್ಟು ಕಷ್ಟ ಅಂತ, ಅಥವಾ ಅವರು ನಿಮ್ಮ ಜೊತೆ ಎಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಅವರು ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಅನ್ನಿಸ್ತಾ ಇತ್ತು ನೀವು ದೂರ ಹೋದರೂ ಅವ್ರಿಗೆ ಏನೂ ವ್ಯತ್ಯಾಸ ಆಗೋದಿಲ್ಲ, ನಿಮ್ಮನ್ನು ಸುಲಭವಾಗಿ ಫರ್ಗೆಟ್ ಮಾಡ್ಬೋದು ಅಂತ. ಯಾಕೆಂದರೆ ಅವರ ಮೈಂಡ್ ಸೆಟ್ ಆ ರೀತಿ ಇತ್ತು, ಅವರ ಯೋಚನೆ ಆಗಿತ್ತು. ಆದರೆ ಹಾಗಾಗಲಿಲ್ಲ. ಯಾಕೆಂದರೆ ಈಗ ಅವರ ಲೈಫ್ನಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನೋದು ಬಂದಿದೆ. ರಿಯಲೈಸೇಷನ್ ಎನರ್ಜಿ. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಅವರಿಂದ ದೂರ ಹೋದರೆ ನೀವೇ ಹೆಚ್ಚು ಪೇಯ್ನ್ ಅನುಭವಿಸ್ತೀರಾ ಅಂತ ಅವ್ರು ಅಂದ್ಕೊಂಡಿದ್ರು. ನೀವೇ ಹೆಚ್ಚು ಅವರನ್ನು ಮಿಸ್ಸಿಂಗ್ ಫೀಲ್ ಮಾಡ್ತೀರಾ. ಆದರೆ ಸಿಚುವೇಶನ್ ಸಂಪೂರ್ಣ ಆಪೋಸಿಟ್ ಆಗಿದೆ. ನೀವು ದೂರ ಹೋದ್ಮೇಲೆ ಸ್ವಲ್ಪ ಸಮಯ, ಬಹುಶಃ ಕೆಲವು ದಿನಗಳು ಅಥವಾ ಸ್ವಲ್ಪ ಕಾಲ ಅವರು ಅವರನ್ನೇ ಕನ್ವಿನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡಿದ್ದಾರೆ. ನಾನು ಇವರನ್ನು ಫರ್ಗೆಟ್ ಮಾಡಿಬಿಡ್ತೀನಿ, ನನಗೆ ಇವರ ಅಗತ್ಯನೇ ಇಲ್ಲ ಅಂತ ತುಂಬ ಟ್ರೈ ಮಾಡಿದ್ದಾರೆ. ಆದರೆ ಅದು ಪಾಸಿಬಲ್ ಆಗಲಿಲ್ಲ. ಈಗ ಅವ್ರಿಗೆ ನಿಮ್ಮ ಕಡೆ ಎಷ್ಟು ಎಮೋಷ್ನಲ್ ಅಟ್ರ್ಯಾಕ್ಷನ್ ಆಗ್ತಾ ಇದೆ ಅಂದರೆ ನೀವು ಇಮ್ಯಾಜಿನ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿವರೆಗೆ ಯಾವ ಫೀಲಿಂಗ್ಸ್ನ ಅಕ್ಸೆಪ್ಟ್ ಮಾಡ್ತಾ ಇರಲಿಲ್ವೋ ಅದೇ ಫೀಲಿಂಗ್ಸ್ ಈಗ ಅವರನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಅದೇ ಫೀಲಿಂಗ್ಸ್ ಅವರಿಗೆ ರೆಸ್ಟ್ಲೆಸ್ ಮಾಡ್ತಾ ಇದೆ, ಫ್ರಸ್ಟ್ರೇಟೆಡ್ ಆಗುವ ಮಾಡ್ತಾ ಇದೆ. ಈಗ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮಂತಹ ಪರ್ಸನ್ ಮತ್ತೊಬ್ಬರು ಸಿಗೋದಿಲ್ಲ ಅಂತ. ನಿಮ್ಮ ಹೊರತಾಗಿ ಬೇರೆ ಯಾವ ಆಪ್ಷನ್ ಕೂಡ ಬೇಡ ಅನ್ನೋ ರೀತಿ ಅನ್ನಿಸ್ತಾ ಇದೆ. ನಿಮ್ಮ ಜೊತೆ ಅವರಿಗೂ ಗೊತ್ತಾಗ್ತದೆ ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಅವ್ರು ಇದನ್ನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಇವರ ಲವ್ನಲ್ಲಿ ಬೀಳೋದೇ ಇಲ್ವೇನೋ, ಅಂದರೆ ದೂರ ಆದರೆ ಆಗಲಿ ಅನ್ನೋ ರೀತಿ ಥಿಂಕ್ ಮಾಡಿದ ವ್ಯಕ್ತಿ ಇವತ್ತು ಇಷ್ಟು ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಪಾಸಿಬಲ್ ಅಂತ ಅಂದ್ಕೊಂಡಿದ್ದ ವಿಷಯ, ಅಂದರೆ ಮರೀಬಹುದು ಅಂತ ಅಂದ್ಕೊಂಡಿದ್ದ ವಿಷಯ, ಅದೇ ಈಗ ಇಂಪಾಸಿಬಲ್ ಆಗಿದೆ. ಈ ಕನೆಕ್ಷನ್ನಲ್ಲಿ ತುಂಬ ಇಂಪಾಸಿಬಲ್ ಅನಿಸೋದು ನಿಜ ಆಗಿದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ತುಂಬ ಜನರ ಎನರ್ಜಿಯಲ್ಲಿ ತುಂಬ ರೆಸ್ಟ್ಲೆಸ್ ಫೀಲ್ ಆಗಿದ್ದಾರೆ, ತುಂಬ ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ನಿಮ್ಮಿಂದ ದೂರ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಸೊ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನ್ಯೂ ಬಿಗಿನಿಂಗ್ ಎನರ್ಜಿ. ನೀವು ನಿಮ್ಮ ಲೈಫ್ನಲ್ಲಿ ಒಂದು ನ್ಯೂ ಬಿಗಿನಿಂಗ್ ಮಾಡ್ತೀರಾ ಅನ್ನೋ ಹಾಗೆ ಅವ್ರಿಗೆ ಅನ್ನಿಸ್ತಾ ಇದೆ. ನಿಮ್ಮ ಎನರ್ಜಿಯನ್ನು ನೋಡಿದ್ರೆ ಈಗ ನಿಮ್ಮೊಳಗಿನ ಫೀಲಿಂಗ್ಸ್ ಚೇಂಜ್ ಆಗಿದೆ. ನಿಮ್ಮ ಫೀಲಿಂಗ್ಸ್ ಈಗ ಮೊದಲಿನ ರೀತಿ ಇಲ್ಲ ಅನ್ನೋ ಎನರ್ಜಿ ಕೂಡ ಇದೆ. ಮೊದಲು ಈ ಪರ್ಸನ್ಗಾಗಿ ಇದ್ದಷ್ಟು ಪ್ಯಾಷನ್, ಇದ್ದಷ್ಟು ಇಂಟೆನ್ಷನ್ ಈಗ ಅಷ್ಟಿಲ್ಲ. ಆ ವಿಷಯವನ್ನು ನೀವು ನೋಟಿಸ್ ಮಾಡಿ. ಮೊದಲು ಇದ್ದ ಹಾಗೆ ಈಗ ಫೀಲ್ ಮಾಡ್ತಾ ಇಲ್ಲ ನೀವು, ಅಂದರೆ ಟೈಮ್ ಕಳೀತಾ ಇರುವ ಹಾಗೆ ನಿಮ್ಮ ಫೀಲಿಂಗ್ಸ್ ಅನ್ನೋದು ಕಡಿಮೆ ಆಗಿದೆ. ಈಗ ನೀವು ನಿಮ್ಮ ಲೈಫ್ನಲ್ಲಿ ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ. ಹೊಸ ಆರಂಭ ಆಗಬೇಕು ಅನ್ನೋ ಆಸೆ ನಿಮ್ಮೊಳಗೆ ಬಂದಿದೆ. ಕಮಿಟ್ಮೆಂಟ್ ಆಫರ್ ಎನರ್ಜಿ. ಈ ಸಲ ಅವರು ಒಂದು ಆಫರ್ ಜೊತೆ ಬರುವ ಎನರ್ಜಿಯಲ್ಲಿದ್ದಾರೆ. ಇಲ್ಲಿವರೆಗೆ ಅವರು ಯಾವುದೇ ಒಂದು ರೀತಿಯಲ್ಲಿ ಆ್ಯಕ್ಷನ್ ತಗೊಳ್ಳದೇ ಇದ್ದರೆ ಕಮಿಟ್ಮೆಂಟ್ ಕೊಡ್ಬೋದು, ಸ್ಟೆಬಿಲಿಟಿಯನ್ನು ಕೊಡ್ಬೋದು. ಸೊ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಈಗೋ ಎನರ್ಜಿ. ಬಟ್ ಈಗಲೂ ಕೂಡ ಈ ವ್ಯಕ್ತಿ ಈಗೋನಲ್ಲಿದ್ದಾರೆ, ಈಗೋದಲ್ಲೇ ಕೂತಿದ್ದಾರೆ. ನಾನು ಯಾಕೆ ಹೋಗಬೇಕು, ಅವರೇ ನನ್ನ ಹತ್ರ ಬರಬೇಕು, ಅವರೇ ಮೊದಲು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಈಗೋದಿಂದ ಹೊರಗಡೆ ಬಂದು ಒಂದು ಸ್ಟೆಪ್ ತಗೊಳ್ಳೇಬೇಕು. ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ಬರ್ಬೋದು. ಆದರೆ ಇಷ್ಟು ಈಗೋ ಇರೋದ್ರಿಂದ ಮತ್ತೆ ಯಾವುದಾದ್ರೂ ಮಾತು ಹೇಳ್ಬೋದು. ಅವರು ಈಗೋ ಜೊತೆ ಬರ್ತಾ ಇದ್ದಾರೆ, ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ಬಟ್ ಈಗೋ ಕೂಡ ಇದೆ. ಸೊ ಕೆಲವರ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ಒಂದು ಮಾತು ಹೇಳಿದ್ರೆ ಅದು ಅವರ ಈಗೋಗೆ ಹರ್ಟ್ ಆಗ್ಬೋದು. ಸೊ ಅವರು ಹಂಬಲ್ಲಾಗಿ ರಿಯೂನಿಯನ್ ಮಾಡಬೇಕು ಅಂತ ಬಯಸಿದ್ರು ಕೂಡ ಮಧ್ಯದಲ್ಲಿ ಮತ್ತೆ ಈಗೋ ಆ್ಯಕ್ಟಿವ್ ಆಗ್ಬೋದು ಅನ್ನೋ ಎನರ್ಜಿ ಇದೆ. ಯಾಕೆಂದರೆ ಅವರು ಇನ್ನೂ ಸಂಪೂರ್ಣ ಈಗೋವನ್ನು ರಿಲೀಸ್ ಮಾಡಿಲ್ಲ. ಕಮ್ಯುನಿಕೇಷನ್ ಎನರ್ಜಿ. ಈ ಟೈಮ್ನಲ್ಲಿ ಬಹುಶಃ ನಿಮಗೆ ಅವರಿಂದ ಕಾಲ್ ಅಥವಾ ಮೆಸೇಜ್ ಬರ್ಬೋದು. ಆದರೆ ಇನ್ನೂ ಅವರ ಈಗೋ ಜೊತೆಲೇ ಇದೆ. ಹಾಗಾಗಿ ಈ ವಿಷಯದಲ್ಲಿ ನೀವು ಅಲರ್ಟ್ ಆಗಿರಬೇಕು. ಟ್ರುತ್ ಆ್ಯಂಡ್ ಮ್ಯಾನಿಪ್ಯುಲೇಷನ್ ಎನರ್ಜಿ. ಈ ವ್ಯಕ್ತಿ ತುಂಬ ಪ್ರಾಕ್ಟಿಕಲ್ ಆಗಿದ್ದಾರೆ ಮತ್ತು ಮ್ಯಾನಿಪ್ಯುಲೇಷನ್ ಟೆಕ್ನಿಕ್ ಯೂಸ್ ಮಾಡಬಹುದು. ಅಂದರೆ ಕೆಲವರಿಗೆ ಈ ರಿಲೇಷನ್ಶಿಪ್ಪಲ್ಲಿ ಅವ್ರು ಏನಾದರೂ ಸುಳ್ಳು ಹೇಳ್ಬೋದು.
ಬಟ್ ಆಗ ನಿಮ್ಗೆ ಅನ್ನಿಸ್ಬೋದು ಅವರ ಆ್ಯಕ್ಷನ್ಗೆ ಅವರ ವರ್ಡ್ಸ್ ಮ್ಯಾಚ್ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ನಿಮಗೆ ಬರ್ಬೋದು. ಅಂಥ ಟೈಮ್ನಲ್ಲಿ ನಿಮ್ಮ ಇಂಟ್ಯೂಷನ್ ನಿಮಗೆ ಸರಿಯಾದ ಗೈಡೆನ್ಸ್ ಕೊಡುತ್ತೆ. ಈ ಪರ್ಸನ್ ಹೇಳ್ತಾ ಇರೋದು ಕಂಪ್ಲೀಟ್ ಸತ್ಯ ಅಲ್ಲ ಅಂತ ನಿಮ್ಮ ಇಂಟ್ಯೂಷನ್ ನಿಮಗೆ ತಿಳಿಸುತ್ತೆ. ಆ ಟೈಮ್ನಲ್ಲಿ ನಿಮ್ಮ ಇಂಟ್ಯೂಷನ್ ಇಗ್ನೋರ್ ಮಾಡಿ ಇವರಿಲ್ಲದೆ ನನಗೆ ಇರೋದಕ್ಕೆ ಆಗೋದಿಲ್ಲ, ಮತ್ತೊಂದು ಚಾನ್ಸ್ ಕೊಡೋಣ ಅಂತ ಯೋಚನೆ ಮಾಡಿದ್ರೆ ಅದೇ ಪ್ಯಾಟ್ರನ್ ಮತ್ತೆ ರಿಪೀಟ್ ಆಗುವ ಚಾನ್ಸಸ್ ಕೂಡ ಇದೆ. ಹಾಗಾಗಿ ನಿಮ್ಮ ಇಂಟ್ಯೂಷನ್ ಹೇಳೋದನ್ನು ಕೇಳಿ, ನಿಮ್ಮ ಮನಸ್ಸಿನ ಮೇಲೆ ಟ್ರಸ್ಟ್ ಮಾಡಿ. ಈ ಪರ್ಸನ್ ನೀವು ಯಾವಾಗಲೂ ಎಸ್ ಅಂತಲೇ ಹೇಳ್ತಾ ಇರ್ಬೋದು. ಈ ಪರ್ಸನ್ಗಾಗಿ ಅವರು ಬಂದು ಮನವೊಲಿಸಿದ್ರೆ ಪ್ರತಿ ಸಲವೂ ನೀವು ಒಪ್ಕೊಳ್ತಿರಬಹುದು. ಅದೇ ಪ್ಯಾಟ್ರನ್ ಮತ್ತೆ ರಿಪೀಟ್ ಆಗ್ತಾ ಇರ್ಬೋದು. ಬೌಂಡ್ರೀಸ್ ಎನರ್ಜಿ. ಈ ಸಲ ಅವರು ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ನೀವೇ ತಿಳಿಸ್ಬೇಕು. ಅವರು ನಿಮ್ಮನ್ನು ಇನ್ಸಲ್ಟ್ ಮಾಡೋದಕ್ಕಾಗೋದಿಲ್ಲ. ನಿಮಗೂ ನಿಮ್ಮದೇ ರೆಸ್ಪೆಕ್ಟ್ ಇದೆ, ನಿಮಗೂ ನಿಮ್ಮದೇ ವ್ಯಾಲ್ಯೂ ಇದೆ. ಅವರು ನಿಮಗೆ ಪ್ರಿಯಾರಿಟಿ ಕೊಡಲೇಬೇಕು. ನೀವು ಲಾಂಗ್ ಟರ್ಮ್ ಕನೆಕ್ಷನ್ ಬಯಸ್ತೀರಾ ಅಂದರೆ ಟೈಮ್ ಪಾಸ್ ಅಥವಾ ಶಾರ್ಟ್ ಟರ್ಮ್ ಕನೆಕ್ಷನ್ಗಾಗಿ ಈ ರಿಲೇಷನ್ಶಿಪ್ಪಲ್ಲಿ ನೀವಿಲ್ಲ. ನಿಮಗೆ ಕಮಿಟ್ಮೆಂಟ್ ಬೇಕು. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅನ್ನೋದನ್ನು ನೀವು ಅವರಿಗೆ ಕ್ಲಿಯರಾಗಿ ಹೇಳಬೇಕು. ಈ ಪರ್ಸನ್ ಜೊತೆ ಬೌಂಡ್ರೀಸ್ ಸೆಟ್ ಮಾಡಲೇಬೇಕು. ಇಲ್ಲದೇ ಇದ್ದರೆ ಅದೇ ಪ್ಯಾಟ್ರನ್ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಮತ್ತೆ ಕ್ರಿಯೇಟ್ ಆಗ್ಬೋದು. ಇವರು ಪಾಸ್ಟ್ನಲ್ಲಿ ಏನೇ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕ್ರಿಯೇಟ್ ಮಾಡಿದರೂ ಕೂಡ ಗಿಲ್ಟ್ ಎನರ್ಜಿ ಅನ್ನೋದು ಇದೆ. ಈ ವ್ಯಕ್ತಿಗೆ ತುಂಬ ಗಿಲ್ಟ್ ಇದೆ. ಬಹುಶಃ ಕೊನೆಯ ಸಲ ನಿಮ್ಮಿಬ್ಬರ ನಡುವೆ ಫೈಟ್ ಆಗಿರ್ಬೋದು. ಆ ಫೈಟ್ನಲ್ಲಿ ಅವರು ನಿಮ್ಮನ್ನು ಇನ್ಸಲ್ಟ್ ಮಾಡಿರ್ಬೋದು. ಅದಾದ ಮೇಲೆ ನೀವು ಅವ್ರ ಜೊತೆ ಮಾತಾಡೋದನ್ನು ನಿಲ್ಲಿಸಿರ್ಬೋದು. ಬಟ್ ಈ ವ್ಯಕ್ತಿ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಸಂಪೂರ್ಣವಾಗಿ ಸೈಲೆನ್ಸ್ ಆಗಿಬಿಡ್ತೀರಾ ಅಂತ. ಅವ್ರಿಗೆ ಅನ್ನಿಸ್ತು ಯಾವಾಗಲೂ ಮಾಡಿದ ಹಾಗೆ ಈ ಸಲವೂ ನೀವೇ ಪ್ರಯತ್ನ ಮಾಡ್ತೀರಾ, ನೀವೇ ಬಂದು ಅವರನ್ನು ಸಮಾಧಾನ ಮಾಡ್ತೀರಾ, ನೀವೇ ಅವರನ್ನು ಚೇಸ್ ಮಾಡ್ತೀರಾ ಅಂತ. ಆದರೆ ಈ ಸಲ ಹಾಗಾಗಲಿಲ್ಲ. ಅದೇ ಈಗ ಅವರನ್ನು ಅವರದೇ ಟ್ರ್ಯಾಪ್ನಲ್ಲಿ ಸಿಕ್ಕಾಕೊಂಡಿರೋ ರೀತಿ ಮಾಡಿದೆ. ಅವರಿಗೆ ತುಂಬ ಗಿಲ್ಟ್ ಆಗ್ತಾ ಇದೆ. ನಾನು ಏನು ಮಾಡಿಬಿಟ್ಟೆ, ಹೀಗೆ ಮಾಡಬಾರ್ದಿತ್ತು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮನ್ನು ಇನ್ಸಲ್ಟ್ ಮಾಡಿದರೆ ಅಥವಾ ಬೇರೆಯವರ ಮುಂದೆ ನಿಮ್ಮ ಬಗ್ಗೆ ಹೊರಟಾಗಿ ಮಾತಾಡಿದರೆ, ರೂಡಾಗಿ ಬಿಹೇವ್ ಮಾಡಿದರೆ ಅಥವಾ ನಿಮ್ಮ ಮಾತಿಗೆ ವ್ಯಾಲ್ಯೂ ಕೊಡದೇ ಇದ್ದರೆ ಈಗ ಅವರಿಗೆ ಅದಕ್ಕೆ ಗಿಲ್ಟ್ ಆಗ್ತಾ ಇದೆ. ಪಾಸ್ಟ್ ಎನರ್ಜಿ. ಈ ವ್ಯಕ್ತಿ ಈಗ ಪಾಸ್ಟ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ಲಾಸ್ಟ್ ಕಾನ್ವರ್ಜೇಷನ್, ಲಾಸ್ಟ್ ಫೈಟ್ ಅಥವಾ ನೀವಿಬ್ಬರು ಕೊನೆಯ ಸಲ ಮೀಟ್ ಆಗಿರೋದು ಅಥವಾ ಕಾಲ್ ಮಾಡಿರೋದು, ಮೆಸೇಜ್ ಮಾಡಿರೋದು, ಇದೆಲ್ಲದರ ಬಗ್ಗೆ ಅವರು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಅವರ ಮೈಂಡ್ನಲ್ಲಿ ಅದೇ ಥಾಟ್ಸ್ ಹೆಚ್ಚಾಗಿದೆ. ರೆಸ್ಪೆಕ್ಟ್ ಎನರ್ಜಿ. ಈ ವ್ಯಕ್ತಿ ಎನರ್ಜಿ ಈಗ ಚೇಂಜ್ ಆಗ್ತಾ ಇದೆ. ಅವರು ಮೊದಲಿನ ಪರ್ಸನ್ ಅಲ್ಲ. ನೀವು ಸೈಲೆನ್ಸಲ್ಲಿರೋದು, ಮಾತಾಡದೇ ಇರೋದು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಪ್ರಿಯಾರಿಟಿ ಕೊಡ್ತಾ ಇರೋದು, ಇದೆಲ್ಲ ಅವರ ಬಿಹೇವಿಯರ್ನಲ್ಲಿ ಚೇಂಜನ್ನು ತರ್ತಾ ಇದೆ. ಯಾಕೆಂದರೆ ನೀವು ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋದನ್ನು ಶುರು ಮಾಡಿದಾಗ ಎದುರಿನ ಪರ್ಸನ್ ಕೂಡ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ. ನೀವು ನಿಮ್ಮನ್ನೇ ರೆಸ್ಪೆಕ್ಟ್ ಮಾಡದೇ ಇದ್ದರೆ ಬೇರೆಯವ್ರು ಯಾಕೆ ನಿಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು? ಹಾಗಾಗಿ ನೀವು ಈ ಪರ್ಸನ್ನಿಂದ ರೆಸ್ಪೆಕ್ಟ್ ಬೇಕು ಅಂದರೆ ಮೊದಲು ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಬೇಕು. ಮುಂದೆ ನಿಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗ್ಬೋದು. ಆ ಎನರ್ಜಿ ಇದೆ. ಒಳ್ಳೆ ಕೆಮಿಸ್ಟ್ರಿ ಕೂಡ ಬಿಲ್ಡ್ ಆಗುವ ಎನರ್ಜಿ ಇದೆ. ಕಂಟ್ರೋಲ್ ಎನರ್ಜಿ. ಈ ವ್ಯಕ್ತಿ ಈ ಕನೆಕ್ಷನನ್ನು ಕಂಟ್ರೋಲ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಅವರ ಕಂಟ್ರೋಲ್ನಿಂದ ಹೊರಗಡೆ ಹೋಗಬಾರ್ದು ಅಂತ ಅವರಿಗೆ ಅನ್ನಿಸ್ತಾ ಇದೆ. ನೀವು ಅವರ ಲೈಫ್ನಿಂದ ದೂರ ಆಗಬಾರ್ದು, ನಿಮ್ಮ ಮೇಲೆ ಅವರ ಕಂಟ್ರೋಲ್ ಕಳ್ಕೊಳ್ಬಾರ್ದು, ಅದು ಅವರಿಗೆ ಇಷ್ಟ ಇಲ್ಲ. ಸೊ ಈ ಟೈಮ್ನಲ್ಲಿ ಅವರು ತುಂಬ ಫೀಲ್ ಮಾಡ್ತಾ ಇದ್ದಾರೆ, ಒಂಟಿತನದ ಫೀಲ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನಲ್ಲಿ ಒಂದು ಪ್ಯಾಟ್ರನ್ ಕ್ಲೋಸ್ ಆಗ್ತಾ ಇದೆ. ಅದನ್ನು ಕ್ಲೋಸ್ ಮಾಡೋದು ನೀವೇ. ಈ ಸಪ್ರೇಷನ್ ಯಾವುದೇ ಕಾರಣಕ್ಕೆ ಬಂದಿರಬಹುದು. ಈ ಕನೆಕ್ಷನ್ ನಿಮಗೂ ಕೆಲವು ಲೆಸನ್ಸ್ ಕಲಿಸೋದಕ್ಕೆ ಬಂದಿದೆ. ಬಹುಶಃ ನೀವು ಸೆಲ್ಫ್ ಲವ್ ಕಲಿಬೇಕು. ಯಾರು ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದನ್ನು ಗುರುತಿಸಬೇಕು. ನಿಮ್ಮ ಬೌಂಡ್ರೀಸ್ ಸೆಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು. ಈ ಕನೆಕ್ಷನ್ ನಿಮಗೆ ಏನನ್ನೋ ಕಲಿಸೋದಕ್ಕೆ ಬಂದಿದೆ. ಈ ರಿಲೇಷನ್ಶಿಪ್ ನಿಮಗೆ ಏನೋ ಕಲಿಸೋದಕ್ಕೆ, ಲೆಸನ್ ಕಲಿಸೋದಕ್ಕೆ ಬಂದಿದೆ. ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಈ ಕನೆಕ್ಷನ್ ನಿಮಗೆ ಏನು ಕಲಿಸಿದೆ, ಯಾವ ಲೆಸನ್ ಕಲಿಸಿದೆ, ಅದನ್ನು ನಿಮ್ಮೊಳಗೆ ಯೋಚನೆ ಮಾಡಿ. ಯಾಕೆಂದರೆ ಪ್ರತಿ ರಿಲೇಷನ್ಶಿಪ್ ಕೂಡ, ಪ್ರತಿ ಕನೆಕ್ಷನ್ ಕೂಡ ನಮಗೆ ಯಾವುದಾದ್ರೂ ಒಂದು ಲೆಸನ್ ಕಲಿಸೇ ಹೋಗೋದು. ಸೊ ಹಾರ್ಮನಿ ಎನರ್ಜಿ ಇದೆ. ಈ ಪರ್ಸನ್ ನಿಮ್ಮ ಜೊತೆ ತುಂಬ ಪೀಸ್ಫುಲ್ಲಾಗಿ ರಿಯೂನಿಯನ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಹ್ಯಾಪಿನೆಸ್ ಇರುವ ರಿಲೇಷನ್ಶಿಪ್ ಬೇಕು ಅಂತ ಬಯಸ್ತಾ ಇದ್ದಾರೆ. ನೀವಿಬ್ಬರು ಒಬ್ಬರಿಗೆ ಒಳ್ಳೆ ಬಾಂಡಿಂಗಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರನ್ನು ಎಷ್ಟು ನಿಜವಾದ ಮನಸ್ಸಿಂದ ಲವ್ ಮಾಡ್ತೀರೋ ಅಷ್ಟೇ ನಿಜವಾದ ಫೀಲಿಂಗ್ ಅವರಲ್ಲೂ ನಿಮ್ಮ ಬಗ್ಗೆ ಇದೆ ಅನ್ನೋ ರೀತಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಇದು ಒಬ್ಬರ ಎನರ್ಜಿ ಮತ್ತೊಬ್ಬರಿಗೆ ಮಿರರ್ ಆಗ್ತಾ ಇರುವಂತಹ ಕನೆಕ್ಷನ್. ಕಾನ್ಷಿಯಸ್ ಆ್ಯಕ್ಷನ್ ಎನರ್ಜಿ. ಈ ವ್ಯಕ್ತಿ ಎಲ್ಲವನ್ನು ತಿಳ್ಕೊಂಡೇ ಮಾಡಿದ್ದಾರೆ ಅನ್ನೋ ಎನರ್ಜಿ ಕೂಡ ಇದೆ. ತಪ್ಪಾಗಿರಬಹುದು, ಗೊತ್ತಿಲ್ಲದಲೇ ಆಗಿರ್ಬೋದು ಅಂತ ಯೋಚನೆ ಮಾಡಬೇಡಿ. ಅವರು ತೋರಿಸಿದ ಯಾವುದೇ ಬಿಹೇವಿಯರ್ ಆಗಿರ್ಬೋದು ಅವೆಲ್ಲವೂ ಕಾನ್ಷಿಯಸ್ ಆಗೇ ನಡೆದಿದೆ. ಯಾಕೆಂದರೆ ಅವರಿಗೆ ನಿಮ್ಮನ್ನು ಯಾವ ರೀತಿ ಟ್ರೀಟ್ ಮಾಡಬಹುದು, ಯಾವ ಮಾತು ಹೇಳ್ಬೋದು, ಯಾವ ಬಿಹೇವಿಯರ್ ತೋರಿಸ್ಬೋದು ಅನ್ನೋದಕ್ಕೆ ಅವಕಾಶ ಕೊಟ್ಟಿದ್ದು ನೀವೇ.
ಅದನ್ನು ಅವರ ಮೈಂಡ್ನಲ್ಲಿ ಸೆಟ್ ಮಾಡಿದ್ದು ಕೂಡ ನೀವೇ. ಯಾಕೆ ಅಂದರೆ ನೀವು ಯಾವಾಗಲೂ ಚೇಸ್ ಮಾಡ್ತಾಯಿದ್ರಿ, ಅವರು ಏನೇ ಹೇಳಿದ್ರು ಎಷ್ಟೇ ಸಿಟ್ಟು ಮಾಡಿಕೊಂಡ್ರು ನೀವೇ ಮನವೊಲಿಸ್ತಾ ಇದ್ರಿ. ಹಾಗಾಗಿ ಇಲ್ಲಿ ಅವರ ಮಿಸ್ಟೇಕ್ ಮಾತ್ರ ಅಲ್ಲ, ನಿಮ್ಮಲ್ಲೂ ಕೆಲವು ಮಿಸ್ಟೇಕ್ಸ್ ಇದೆ. ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಅಗತ್ಯ. ಸ್ಮಾಲ್ ಸ್ಟೆಪ್ಸ್ ಎನರ್ಜಿ. ಪ್ರೆಸೆಂಟ್ ಟೈಮ್ನಲ್ಲಿ ಈ ವ್ಯಕ್ತಿ ಒಂದು ಸಣ್ಣ ಸ್ಟೆಪ್ಸ್ ತಗೊಳ್ಬೋದು, ಬಹಳ ಚಿಕ್ಕ ಆ್ಯಕ್ಷನ್ ತಗೊಳ್ಬೋದು. ಫ್ರೆಂಡ್ಶಿಪ್ ಆಫರ್ ಕೊಡ್ಬೋದು, ಸಾಧಾರಣವಾಗಿ ಮಾತಾಡೋದಕ್ಕೆ, ನಾರ್ಮಲ್ ಆಗಿ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ನಿಮ್ಮ ಹೆಲ್ತ್ ಅಥವಾ ನಿಮ್ಮ ಬಗ್ಗೆ ವಿಚಾರ ಮಾಡಬಹುದು. ಒಟ್ಟಿನಲ್ಲಿ ತುಂಬ ಸ್ಮಾಲ್ ಆಫರ್ ಜೊತೆ ನಿಮ್ಮ ಹತ್ತಿರ ಬರುವ ಎನರ್ಜಿ ಇದೆ. ಸೋಲ್ ಕನೆಕ್ಷನ್ ಎನರ್ಜಿ. ನಿಮ್ಮ ಕನೆಕ್ಷನ್ ತುಂಬ ಸ್ಪೆಷಲ್. ನಿಮ್ಮ ಪಾರ್ಟ್ನರ್ ಕೂಡ ಈ ಕನೆಕ್ಷನ್ ಸಕ್ಸಸ್ಫುಲ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿ ಕೂಡ ತಗೊಳ್ಬೇಕು ಅನ್ನೋ ಯೋಚನೆ ಅವರಲ್ಲಿದೆ. ಅವರು ಕೂಡ ಗ್ರೋತ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಈ ಕನೆಕ್ಷನ್ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಬಯಸ್ತಾ ಇದ್ದಾರೆ. ಹಾಗಾಗಿ ರಿಯೂನಿಯನ್ ಸರಿಯಾದ ರೀತಿಯಲ್ಲಿ ಆದ ಮೇಲೆ ಈ ಕನೆಕ್ಷನ್ ಲೆವೆಲ್ ಅಪ್ ಆಗುತ್ತೆ. ಹಾಗಾಗಿ ಈ ವಿಷಯದ ಬಗ್ಗೆ ಹೆಚ್ಚು ವರಿ ಮಾಡಬೇಡಿ. ಈ ಕನೆಕ್ಷನ್ ಮುಂದೆ ಗ್ರೋ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ರಿಯೂನಿಯನ್ ಆದಮೇಲೆ ಅವರು ನಿಮ್ಮನ್ನು ಎಷ್ಟು ಮಿಸ್ಸಿಂಗ್ ಮಾಡಿದ್ರು, ನಿಮ್ಮ ಬಗ್ಗೆ ಯಾವ ಮೆಮೊರೀಸ್ ಅವರಿಗೆ ಬರ್ತಾ ಇತ್ತು, ನಿಮ್ಮಿಂದ ದೂರ ಇದ್ದಾಗ ಎಷ್ಟು ಪೇಯ್ನ್ ಅನುಭವಿಸಿದ್ರು, ಇದೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ನೀಡ್ ಸಪೋರ್ಟ್ ಎನರ್ಜಿ. ಈಗ ಈ ವ್ಯಕ್ತಿ ಹೀಲಿಂಗ್ ಫೇಸ್ನಲ್ಲಿದ್ದಾರೆ. ಅವರು ಯಾವುದಾದ್ರೂ ಪ್ರಾಬ್ಲಮ್ನಲ್ಲಿ ಇದ್ದರೆ ಅವ್ರಿಗೆ ಗೊತ್ತಿದೆ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಆಗುವಂತಹ ವ್ಯಕ್ತಿ ನೀವು ಮಾತ್ರ ಅಂತ. ಸೊ ಅದರ ಬಗ್ಗೆ ಕೂಡ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಡಿಟ್ಯಾಚ್ಮೆಂಟ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಡಿಸ್ಕನೆಕ್ಟ್ ಆಗಿದೆ ಅನ್ನೋ ಫೀಲಿಂಗ್ ಅವರಿಗಿದೆ. ನೀವು ಅವರಿಂದ ದೂರ ಆಗ್ತೀರಿ ಅನ್ನೋ ಅನುಭವ ಅವರಿಗೆ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಕಡೆಗೆ ಬರಬೇಕಾ ಬೇಡವಾ ಅನ್ನೋದರ ಬಗ್ಗೆ ಕೂಡ ಅವರು ಕನ್ಫ್ಯೂಸ್ಡ್ ಆಗಿದ್ದಾರೆ ಅನ್ನೋ ಎನರ್ಜಿ ಕೂಡ ಇದೆ. ನಾನು ಮುಂದೆ ಹೋದರೆ ಅವರು ರಿಜೆಕ್ಟ್ ಮಾಡ್ತಾರಾ, ಅವ್ರಿಗೀಗ ನನ್ನ ಮೇಲೆ ಇಂಟ್ರೆಸ್ಟ್ ಇರದೇ ಇದ್ದರೆ ಅಂತ ಕೆಲವೊಂದು ಸಲ ಕನ್ಫ್ಯೂಷನ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣದಿಂದ ಕೂಡ ಡಿಸಿಷನ್ ತಗೊಳ್ಳೋದಕ್ಕೆ ಅವರಿಗೆ ಕಷ್ಟ ಆಗ್ತಾ ಇದೆ. ಲವ್ ಗ್ರೋತ್ ಎನರ್ಜಿ. ಪ್ರಾರಂಭದಲ್ಲಿ ಅವರ ಕಡೆಯಿಂದ ಇದು ಕೇವಲ ಅಟ್ರ್ಯಾಕ್ಷನ್ ಮಾತ್ರ ಆಗಿತ್ತು, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರಲಿಲ್ಲ. ಆದರೆ ಈಗ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಡೆವಲಪ್ ಆಗಿದೆ. ಡಿಸ್ಟ್ರ್ಯಾಕ್ಷನ್ ಎನರ್ಜಿ. ಈಗ ಅವರನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇರ್ಬೋದು. ಅಂದರೆ ಫ್ರೆಂಡ್ಸ್ ಜೊತೆ ಇರ್ಬೋದು, ಫ್ಯಾಮಿಲಿ ಜೊತೆ ಇರ್ಬೋದು, ಅಥವಾ ಅವರ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು. ಕೆಲವೊಮ್ಮೆ ಅವರಿಗೆ ನಾನು ತುಂಬ ಲೇಟ್ ಆಗಿಬಿಟ್ನಾ, ಮೊದಲೇ ಅಪ್ರೋಚ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಅಂತ ಕೂಡ ಅನ್ನಿಸ್ತಾ ಇದೆ. ನಿಮ್ಮ ಕಡೆಗೆ ಅವರಿಗೆ ತುಂಬ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಇದೆ. ಯಾವುದೋ ಒಂದು ಫೋರ್ಸ್ ಅವರನ್ನು ಮತ್ತೆ ನಿಮ್ಮ ಕಡೆಗೆ ಎಳಿತಾ ಇದೆ. ಈಗೋ ಎನರ್ಜಿ. ಇನ್ನೂ ಅವರಲ್ಲಿ ಈಗೋ ಅನ್ನೋದು ಇದೆ. ಆದರೆ ಅವರು ಸ್ಟೆಪ್ ತಗೊಂಡ್ರೆ ಅದು ಒನ್ ಸೈಡೆಡ್ ಆಗಿರಬಾರ್ದು ಅಂತ ಬಯಸ್ತಾ ಇದ್ದಾರೆ. ಅವರು ಒಂದು ಸ್ಟೆಪ್ ಇಟ್ಟರೆ ನೀವು ಒಂದು ಸ್ಟೆಪ್ ಇಡಬೇಕು ಅಂತ ಬಯಸ್ತಾ ಇದ್ದಾರೆ. ಅವರಿಗೆ 2 ವೇ ಎಫರ್ಟ್ ಬೇಕು, ಒನ್ ಸೈಡೆಡ್ ರಿಲೇಷನ್ಶಿಪ್ ಬೇಡ. ರೆಸ್ಪಾನ್ಸಿಬಿಲಿಟಿ ಎನರ್ಜಿ. ಈ ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿ ಈಗ ಅವರು ತಗೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಮೊದಲು ಅವರ ಮಿಸ್ಟೇಕ್ಸ್ ಅಕ್ಸೆಪ್ಟ್ ಮಾಡಬೇಕು, ಅವರ ಫೀಲಿಂಗ್ಸ್ ಅಕ್ಸೆಪ್ಟ್ ಮಾಡಬೇಕು. ಅದಾದ ಮೇಲೆ ಈ ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿ ಅವರು ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಇನ್ನೂ ಅವರು ಅವರ ಫೀಲಿಂಗ್ಸನ್ನು ಸಂಪೂರ್ಣ ಅಕ್ಸೆಪ್ಟ್ ಮಾಡಿಲ್ಲ. ಅದಕ್ಕಾಗಿ ಟೈಮ್ ತಗೊಳ್ತಾ ಇದ್ದಾರೆ. ಅವರು ಅವರನ್ನೇ ಓವರ್ ಥಿಂಕಿಂಗಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮ ಹತ್ರ ಬಂದು ನೀವು ರಿಜೆಕ್ಟ್ ಮಾಡಿದರೆ ಅವ್ರಿಗೆ ಹರ್ಟ್ ಆಗ್ಬೋದು ಅನ್ನೋ ಫಿಯರ್ ಕೂಡ ಅವರಲ್ಲಿದೆ. ಮಿಸ್ಸಿಂಗ್ ಎನರ್ಜಿ. ಅವ್ರಿಗೆ ನಿಮ್ಮ ಕೊರತೆ ತುಂಬ ಫೀಲ್ ಆಗ್ತಾ ಇದೆ. ನಿಮ್ಮ ಜಾಗವನ್ನು ಬೇರೆ ಯಾರೂ ಫಿಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರೊಳಗೆ ಒಂದು ಎಂಟಿ ಫೀಲಿಂಗ್ ಇದೆ. ಹಾಗಾಗಿ ಅವರು ಸ್ಯಾಡ್ ಆಗಿದ್ದಾರೆ, ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ಸೆಲ್ಫ್ ರಿಯಲೈಸೇಷನ್ ಎನರ್ಜಿ. ಕೊನೆಗೆ ಅವರು ಅವರ ಮಿಸ್ಟೇಕ್ಸನ್ನು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅವರು ತುಂಬ ಸೆಲ್ಫಿಶ್ ಆಗಿದ್ರು ಅನ್ನೋದನ್ನು ಒಪ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೆ ಅವರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿದ್ರು, ಆದರೆ ಈಗ ನಿಮ್ಮ ಬಗ್ಗೆ, ಅವರ ಬಗ್ಗೆ, ಇಬ್ಬರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅನ್ನೋ ಚೇಂಜ್ ಅವರಲ್ಲಿ ಬಂದಿದೆ. ಅವರ ಫೀಲಿಂಗ್ನಲ್ಲಿ ಇದೇ ದೊಡ್ಡ ಬದಲಾವಣೆ. ಇದು ಇವತ್ತಿನ ಎನರ್ಜಿ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇಲ್ಲಿ ಈ ರೀಡಿಂಗ್ ಅನ್ನೋದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಮ್ಯಾಚ್ ಆಗಬೇಕು ಅನ್ನೋದು ಕಡ್ಡಾಯ ಅಲ್ಲ. ಕೆಲವರ ಲೈಫ್ ಸಿಚುವೇಶನ್ಗೆ ಇದು ಸಂಪೂರ್ಣ ಮ್ಯಾಚ್ ಆಗ್ಬೋದು. ಇನ್ನು ಕೆಲವರಿಗೆ ಕೆಲವು ಭಾಗ ಮಾತ್ರ ಮ್ಯಾಚ್ ಆಗ್ಬೋದು. ಮತ್ತು ಕೆಲವರಿಗೆ ಇದು ಮ್ಯಾಚ್ ಆಗದೇ ಇರ್ಬೋದು. ಹಾಗಾಗಿ ರೀಡಿಂಗ್ ಮ್ಯಾಚ್ ಆಗಲಿಲ್ಲ ಅಂತ ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ಯಾಕೆಂದರೆ ಪ್ರತಿಯೊಬ್ಬರ ಜರ್ನಿ, ಟೈಮಿಂಗ್, ಎನರ್ಜಿ, ಲೈಫ್ ಲೆಸನ್ಸ್ ಮತ್ತು ಕನೆಕ್ಷನ್ ಬೇರೆ ಬೇರೆ ಆಗಿರುತ್ತೆ. ಕೆಲವೊಮ್ಮೆ ನಮ್ಮೊಳಗಿನ ನೆಗೆಟಿವ್ ಥಿಂಕಿಂಗ್, ಫಿಯರ್, ಡೌಟ್ಸ್, ಓವರ್ ಥಿಂಕಿಂಗ್ ಅಥವಾ ಲೋ ವೈಬ್ರೇಷನ್ಸ್ ಕೂಡ ರೀಡಿಂಗ್ನ ಎನರ್ಜಿಯನ್ನು ಸರಿಯಾಗಿ ಫೀಲ್ ಮಾಡದೇ ಇರೋ ರೀತಿ ಮಾಡಬಹುದು. ಹಾಗಾಗಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇಟ್ಕೊಂಡು ರೀಡಿಂಗ್ ಕೇಳೋದು ತುಂಬ ಮುಖ್ಯ. ಪಾಸಿಟಿವ್ ಎನರ್ಜಿ ಅಂದರೆ ಎಲ್ಲವೂ ಬಲವಂತವಾಗಿ ನಂಬಬೇಕು ಅನ್ನೋದಲ್ಲ. ತೆರೆದ ಮನಸ್ಸಿನಿಂದ ಕೇಳೋದು, ಕಾಮ್ ಆಗಿರೋದು, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಅಬ್ಸರ್ವ್ ಮಾಡೋದು, ಮತ್ತು ನಿಮಗೆ ಮ್ಯಾಚ್ ಆಗುವ ಭಾಗವನ್ನು ಮಾತ್ರ ಟೇಕ್ ಮಾಡ್ಕೊಳ್ಳೋದು. ಯಾವ ಭಾಗ ನಿಮ್ಮ ಲೈಫ್ಗೆ ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಬೇಕಾಗುತ್ತೆ. ಮ್ಯಾಚ್ ಆಗದ ಭಾಗವನ್ನು ರೆಸ್ಪೆಕ್ಟ್ ಜೊತೆಗೆ ಬಿಟ್ಬಿಡಿ. ಯಾಕೆಂದರೆ ಪ್ರತಿಯೊಬ್ಬರ ಎನರ್ಜಿ ಬೇರೆ ಬೇರೆ, ಪ್ರತಿಯೊಬ್ಬರ ಟೈಮಿಂಗ್ ಬೇರೆ ಬೇರೆ.
ಈ ರೀಡಿಂಗ್ನ ಉದ್ದೇಶ ಯಾರನ್ನು ಹರ್ಟ್ ಮಾಡೋದಲ್ಲ. ಹಾಗಾಗಿ ಪಾಸಿಟಿವ್ ಮೈಂಡ್ಸೆಟ್, ಪಾಸಿಟಿವ್ ಎನರ್ಜಿ ಮತ್ತು ಓಪನ್ ಹಾರ್ಟ್ ಜೊತೆಗೆ ಈ ರೀಡಿಂಗನ್ನು ಕೇಳಿ. ನಿಮ್ಮ ಇಂಟ್ಯೂಷನ್ ಮೇಲೆ ಟ್ರಸ್ಟ್ ಇಡಿ, ಅದೇ ನಿಮಗೆ ಸರಿಯಾದ ಗೈಡೆನ್ಸ್ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.